ಎಸ್ ವೀಕ್ಷಕರೇ, ಈಗ ನಾವು ಪ್ರಸ್ತುತ ಇರುವಂಥದ್ದು ಯಶವಂತಪುರದ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀವಿ. ಇಲ್ಲಿ ಒಂದು ಬ್ಲಡ್ ಡೊನೇಷನ್ದು ಏನು ಸಾರ್ವಜನಿಕರಿಂದ ಬ್ಲಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ ಒಂದು ಆ್ಯಂಬುಲೆನ್ಸ್ ರೀತಿಯಾದಂಥ ಒಂದು ವ್ಯಾನ್ ನಿಂತಿದೆ. ನೀವು ನನ್ನ ಹಿಂದೆ ಗಮನಿಸ್ಬೋದು. ಈ ವ್ಯಾನ್ ಏನಪ್ಪ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ, ನೀವು ಸಾಕಷ್ಟು ಕಡೆ ಗಮನಿಸಿರ್ಬೋದು. ಈ ರೀತಿಯ ವ್ಯಾನ್ಗಳು ಮುಖ್ಯವಾಗಿ ನಿಲ್ತಾ ಇರೋದು ಎಲ್ಲಿ ಅಂತಂದು ಹೇಳಿದರೆ, ಎಲ್ಲಿ ಜನಬೀಡ ಪ್ರದೇಶಗಳು ಕಂಡು ಬರ್ತಾ ಇದ್ದಾವೆ. ಈ ರೀತಿಯಾದಂಥ ಮೆಟ್ರೋ ಆಗಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಆ ರೀತಿ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಆ ರೀತಿಯ ಸ್ಥಳಗಳಲ್ಲಿ ಇವು ನಿಲ್ತಾ ಇದ್ದಾವೆ. ಕಾರಣ ಏನಪ್ಪ ಅಂತಂದು ಹೇಳಿದರೆ, ಸಾರ್ವಜನಿಕರಿಂದ ಮುಕ್ತವಾಗಿ ಅಂತಂದು ಹೇಳಿದರೆ ಯಾವುದೇ ಇವರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಹಣವನ್ನು ಕೊಡಲ್ಲ. ಕೇವಲ ಅವರಿಂದ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದ ನಂತರ ಏನು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ, ಇವರು ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡಿ ಪ್ರೈವೇಟು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ದುಡ್ಡಿಗೆ ಮಾರ್ತಾ ಇದ್ದಾರೆ. ಇದೊಂದು ರೀತಿಯಾದಂಥ ದಂಧೆ ಅಲ್ವಾ? ದುಡ್ಡಿಗೆ ಮಾರ್ತಾ ಇರೋದು ದಂಧೆ ಅಲ್ವಾ? ಹಾಗಾದರೆ ದಯವಿಟ್ಟು ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ವಹಿಸಬೇಕು. ಯಾಕಂತಂದು ಹೇಳಿದರೆ, ಕೇವಲ ಒಂದು ವ್ಯಾನ್ಗಳೆಲ್ಲ ಕಂಡು ಬರ್ತಾ ಇರುವಂಥದ್ದು, ಅನೇಕ ಸ್ಥಳಗಳಲ್ಲಿ ವ್ಯಾನ್ಗಳು ಕಂಡು ಬರ್ತಾ ಇದ್ದಾವೆ. ದಯವಿಟ್ಟು ಈ ವಿಚಾರದ ಬಗ್ಗೆ ಆರೋಗ್ಯ ಸಚಿವರು ಗಮನಿಸಬೇಕು. ಏನು ಈ ವ್ಯಾನ್ಗಳು ಕಾಣ್ತಾ ಇರ್ಬೋದು ನೋಡಿ, ಅವ್ರು ಕೊಟ್ಟಿರುವಂಥ ಒಂದು ಲೆಟರ್ ಇದೆ ನನ್ನ ಹತ್ರ. ಇದು ಇವ್ರು ಕೊಟ್ಟಿರುವಂಥ ಲೆಟರು ಅಂತಂದು ಹೇಳಿದರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್, ರಕ್ತದಾನ ಮಾಡೋದ್ರ ಬಗ್ಗೆ, ರಕ್ತದಾನ ಮಹಾದಾನ ಅಂತಂದು ಹೇಳಿ ಇದ್ರ ಒಳಗಡೆ ಬರೆದಿದ್ದಾರೆ. ಸಾರ್ವಜನಿಕರಿಗೆ ಈ ರೀತಿಯಾದಂಥ ಲೆಟರನ್ನು ಕೊಡ್ತಾರೆ, ಮುಕ್ತವಾಗಿ ಅಂತಂದು ಹೇಳಿದರೆ ಫ್ರೀಯಾಗಿ ಅವರಿಂದ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಬಟ್ ಇವರು ಮಾತ್ರ ಗೌರ್ಮೆಂಟು ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ದುಡ್ಡಿಗೆ ಮಾರ್ಕೊಳ್ತಾ ಇದ್ದಾರೆ, ದಂಧೆ ಮಾಡ್ತಾ ಇದ್ದಾರೆ ಇವರು. ಹಾಗಾದರೆ ನೇರವಾಗಿ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದೇ ಬ್ಲಡ್ಡನ್ನು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ಬೇಕಾದವ್ರಿಗೆ, ನೀಡಿದ್ದವ್ರಿಗೆ ಕೊಟ್ಟರೆ ಅವರು ಟೆಸ್ಟ್ಗಳನ್ನು ಮಾಡಿ ಇದು ಮಾಡಲ್ವಾ? ಓಕೆ ಸರ್, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕನ್ನಡ, ಹಿಂದಿ? ಕನ್ನಡ. ಬ್ಲಡ್ ಈ ಥರ ತೊಗೊಳ್ತಾರೆ, ಆಮೇಲೆ ಅದನ್ನು ಮಾರ್ಕೊಳ್ತಾರೆ ಅಂತ ಎಲ್ಲ ದಂಧೆನೇ ಮಾಡ್ಕೊಂಡ್ಬಿಟ್ಟವ್ರು ಸರ್. ಅಮಾಯಕೃತವ ರಕ್ತ ತೊಗೊಳ್ತಾರೆ, ಅದು ಸರಿಯಾಗಿ ಉಪಯೋಗ ಆಗೋಲ್ಲ. ಎಲ್ಲರಿಗೂ ತೊಗೊಂಡೋಗಿ ಮಾರ್ತಾರೆ, ದುಡ್ಡಿಗೆ ಮಾರ್ಕೊಂಡ್ಬಿಟ್ಟು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಜನಗಳಿಗೆ, ಸಾರ್ವಜನಿಕರಿಗೆ ಅದೇನೋ ಒಂಥರ ಹೆಲ್ಪ್ ಆಗುತ್ತೆ. ಬಡವರು ಇರ್ತಾರೆ, ಅವ್ರ ತ ದುಡ್ಡಿರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಎಲ್ಲರೂ ಬ್ಲಡ್ ಕೊಡ್ತಾರೆ. ಅದು ಬಿಟ್ಬಿಟ್ಟು ಅವರು ತಮ್ಮ ಸ್ವಂತಕ್ಕೋಸ್ಕರ ಹಣ ಮಾಡೋಕ್ಕೋಸ್ಕರ ಬಳಸ್ತವ್ರೆ ಅಷ್ಟೇ. ಹೇಳೋಕ್ಕೆ ಯಾರಾದರೂ ರಕ್ತ ಕೊಡೋ ಮುಂಚೆ ಇರಲಿ, ಎಲ್ಲರೂ ನೋಡಿಬಿಟ್ಟೆ ಕೊಡಿ. ಯಾರಿಗೆ ಹೆಲ್ಪಿಗೆ ಬೇಕಾಗುತ್ತೆ ಅಂಥವ್ರಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕೊಟ್ಟರು ನಡೀತದೆ. ಈ ಥರ ಕೊಟ್ಟು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಗಮನಿಸ್ಬೋದು ನೀವು, ಸಾರ್ವಜನಿಕರು ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಬರ್ತಾರೆ ಗೊತ್ತೇನ್ರಿ? ನೋಡಿ, ನಮ್ಮಂಥ ಇನ್ನೂ ಎಷ್ಟೋ ಅಸಹಾಯಕರಿರ್ತಾರೆ, ಬ್ಲಡ್ ರೋಗಿಗಳಿರ್ತಾರೆ, ಅವ್ರುಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾವನೆಗಳಿಂದ ಅವರು ಇಲ್ಲಿಗೆ ಬಂದು ಬ್ಲಡ್ಡನ್ನು ಕೊಡ್ತಾರೆ, ರಕ್ತವನ್ನು ದಾನ ಮಾಡ್ತಾರೆ. ಅವ್ರು ಏನು ಅಂದ್ಕೊಂಡಿರ್ತಾರೆ, ಈ ರಕ್ತವನ್ನು ಅವರು ಕೂಡ ಫ್ರೀಯಾಗಿ ಏನು ಒಬ್ಬ ಅರ್ಹ ರೋಗಿಗೆ ಕೊಡ್ತಾರೆ ಫ್ರೀಯಾಗಿ ಅಂತಂದೇಳಿ ಆ ರೀತಿಯಾದಂಥ ಭಾವನೆಗಳನ್ನ ಇಟ್ಕೊಂಡು ಬಂದು ಇವರಿಗೆ ಬ್ಲಡ್ಡನ್ನು ಡೊನೇಟ್ ಮಾಡ್ತಾರೆ ರೀ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ, ಅದನ್ನೇ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ ರೀ, ದಂಧೆ ಮಾಡ್ತಾ ಇದ್ದಾರೆ ಇವರು. ಆರೋಗ್ಯ ಸಚಿವರು ದಯವಿಟ್ಟು ಗಮನಿಸಬೇಕು. ಈ ರೀತಿಯಾದಂಥ ವ್ಯಾನ್ಗಳು ಒಂದಲ್ಲ ಕಂಡು ಬರ್ತಾ ಇರೋದು, ತುಂಬ ಬೆಂಗಳೂರಿನಾದ್ಯಂತ ಕಂಡು ಬರ್ತಾ ಇದೆ. ದಯವಿಟ್ಟು ಇದಕ್ಕೊಂದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನೀವು ಅವರನ್ನು ಮಾತಾಡ್ತಾನೆ ಏನು ಹೇಳ್ತಾರೆ ಅಂತಂದು ಕೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಬನ್ನಿ. ಏನು ಹೇಳೋಂಗಿಲ್ಲ, ಒಂದಲ್ಲ ಪ್ರೊಸೀಜರ್ ಇರೋದೇ. ಯಾರ ಹತ್ರ ಮಾತಾಡಬೇಕು? ಇದೇನೇ ಬೇಡಿ, ನಾನು ಹೇಳ್ತಾ ಇದ್ದೀನಲ್ಲ, ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ಫೋನ್ ನಂಬರ್ ಇದೆ. ಏನು ಅವ್ರ ಹೆಸರು? ಗಾಯತ್ರಿ ಮೇಡಮ್. ಗಾಯತ್ರಿ ಮೇಡಮ್. ಓಕೆ, ನೀವು ಇದನ್ನು ಎಷ್ಟು ತಿಂಗಳುಗಳಿಂದ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಅದನ್ನು ಹೇಳೋದಾದ್ರೆ? ನಾವು ಮಾಡ್ತಾ ಇದ್ದೀವಿ ಒಂದು 6-7 ತಿಂಗಳಿಂದ. 6-7 ತಿಂಗಳಿಂದ ಈ ರೀತಿ ಎಷ್ಟು ವ್ಯಾನ್ಗಳು ನಿಮ್ಮ ಒಂದೇ ವ್ಯಾನ್ಗಳ? ಓಕೆ, ಮುಖ್ಯದ ಏನಾದ್ರು ಬೇಕಾದ್ರೆ ಹೇಳೋದ್ನಲ್ಲ, ಅಲ್ಲೇ ಕ್ಯಾಮ್ರಾ ತಗೊಂಡೋಗಿ ಮೈಕ್ ತಗೊಂಡೋಗಿ. ಓಕೆ, ಒಂದು ನಿಮಿಷ ವೀಕ್ಷಕರು ಗಮನಿಸ್ಬೋದು. ಇದೇನಪ್ಪ ಅಂತಂದು ಹೇಳಿದರೆ, ಆ ಒಂದು ಪರ್ಟಿಕ್ಯುಲರ್ ಟ್ರಸ್ಟು ಏನು ಈ ಒಂದು ವ್ಯಾನನ್ನು ಕಳಿಸ್ತಾ ಇದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಲಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ ತಗೊಳ್ತಾ ಇದ್ದಾರೆ, ಆ ಟ್ರಸ್ಟ್ನ ಮಾಹಿತಿಯ ಲೆಟರ್ ಇದೊಂದು. ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಅಂತ ಹೊರಗಡೆ ಬ್ಲಡ್ ರಕ್ತದಾನ ಮಾಡಿ ಜೀವ ಉಳಿಸಿ ಅಂತಂದು ಹೇಳ್ಬಿಟ್ಟು ಬೋರ್ಡ್ಗಳನ್ನು ಹಾಕಿರೋದು ಗಮನಿಸ್ತಾ ಇರ್ಬೋದು. ಇಲ್ಲಿ ಏನು ಒಂದು ಆ್ಯಂಬುಲೆನ್ಸ್ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಎಸ್ ವೀಕ್ಷಕರೇ, ಇದು ಏನಪ್ಪ ಅಂತಂದು ಹೇಳಿದರೆ ನಾನು ಹೇಳಿದಾಗ ಇದೊಂದು ರೀತಿಯಲ್ಲಿ ದಂಧೆ ರೀತಿಯಲ್ಲಿ ನಡೀತಾ ಇದೆ. ಪ್ರೈವೇಟ್ ಟ್ರಸ್ಟ್ ಅಂತಂದು ಹೇಳಿಬಿಟ್ಟು ಸಾರ್ವಜನಿಕರು ಏನಂತ ಯೋಚನೆ ಮಾಡ್ಕೊಂಡು ಬರ್ತಾರೆ ರೀ. ದಯವಿಟ್ಟು ಆರೋಗ್ಯ ಸಚಿವರು ಗಮನಿಸಬೇಕು. ಈ ರೀತಿಯಾದಂಥ ದಂಧೆಗಳು ಬೆಂಗಳೂರಲ್ಲಿ ತುಂಬ ಆಗ್ತಾ ಇದ್ದಾವೆ. ಸಾರ್ವಜನಿಕರು ಏನಂತ ಅಂದ್ಕೊಂಡು ಬರ್ತಾರೆ ಅಂತಂದು ಹೇಳಿದರೆ, ಇನ್ನೊಬ್ಬ ಯಾವುದೋ ರೋಗಿಗೆ ಹೆಲ್ಪ್ ಆಗಲಿ, ಸಹಾಯ ಆಗಲಿ ನನ್ನಿಂದ ಅಂತಂದು ಹೇಳಿಬಿಟ್ಟು ಅವರು ಬಂದು ಫ್ರೀಯಾಗಿ ಇವ್ರಿಗೆ ಬ್ಲಡ್ಡನ್ನು ಡೊನೇಟ್ ಮಾಡ್ತಾರೆ ರೀ. ಆದರೆ ಇವರು ಇದನ್ನೇನು ಮಾಡ್ತಾ ಇದ್ದಾರೆ ಅಂತ ದಂಧೆ ಮಾಡ್ಕೊಂಡಿದ್ದಾರೆ ಇವರು. ಇವುಗಳನ್ನ ದಯವಿಟ್ಟು ಆರೋಗ್ಯ ಸಚಿವರು ಗಮನಿಸಬೇಕು, ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಇಲ್ಲ ಅಂತಂದು ಹೇಳಿದರೆ ಇವ್ರು ಏನು ಮಾಡ್ತಿದ್ದಾರೆ ಅಂತಂದು ಹೇಳಿದರೆ ಸಾರ್ವಜನಿಕರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಇವರು. ಇದು ಗಮನಿಸ್ಬೋದು ನೀವು. ಏನಪ್ಪ ಅಂತಂದು ಹೇಳಿದರೆ ಇದು ಯಶವಂತಪುರದ ಸರ್ಕಲ್ಲು, ಜೊತೆಗೆ ಆ ಕಡೆ ನೀವು ಗಮನಿಸ್ಬೋದು, ಇದು ಯಶವಂತಪುರದ ಮೆಟ್ರೋ ಸ್ಟೇಷನ್. ಆ ಕಡೆ ಗಮನಿಸ್ಬೋದು ನೀವು, ಯಶವಂತಪುರದ ಮೆಟ್ರೋ ಸ್ಟೇಷನ್ ಇದು. ಇದೇ ರೀತಿಯಾದಂಥ ಏನು ಜನಬೀಡ ಪ್ರದೇಶಗಳಿರ್ತವೆ, ಆ ಸ್ಥಳಗಳಲ್ಲಿ ಇವರು ಹೋಗಿ ವ್ಯಾನ್ಗಳನ್ನು ನಿಲ್ಲಿಸುವಂಥದ್ದು, ಆ್ಯಂಬುಲೆನ್ಸ್ಗಳನ್ನು ನಿಲ್ಲಿಸುವಂಥದ್ದು. ಅಲ್ಲಿ ನಿಲ್ಲಿಸಿ ಸಾರ್ವಜನಿಕರು ಯಾರು ಬರ್ತಾರೆ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಅದಾದ ನಂತರ ಏನು ಮಾಡ್ತಾರೆ ಅಂತಂದು ಹೇಳಿದರೆ ಅವರಿಂದ ಬ್ಲಡ್ಡನ್ನು ಕನೆಕ್ಟ್ ಮಾಡಿಕೊಳ್ತಾರೆ. ಇದಿಷ್ಟು ಏನು ಬೆಂಗಳೂರಲ್ಲಿ ನಡ್ತಿರುವಂತಹ ಕಳ್ಳದಂಧೆಗಳಂಥ ವಿಚಾರಗಳಾಗಿತ್ತು. ಕ್ಯಾಮ್ರಾಮನ್ ಸತೀಶ್ ಜೊತೆ ರಿಪೋರ್ಟರ್ ಶಿವರಾಜ್ ಎಂಕೆ, ವಿಜಯವಾಹಿನಿ, ಬೆಂಗಳೂರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.